Hi students, welcome to my channel. Today we will be seeing a simple topic, superposition theorem. Superposition theorem andre ಏನು ಅಂತ ನೋಡೋಣ. ಈ superposition theorem, let us see the definition. ಮೊದಲು, in any linear circuit containing multiple independent sources, the current or the voltage at any point in the network may be calculated as algebraic sum of individual contributions of each source acting alone. ಅಂದರೆ ನಾವು ಯಾವುದೇ ಒಂದು ಲೀನಿಯರ್ ಸರ್ಕ್ಯೂಟ್, ಫಸ್ಟ್ ಆಫ್ ಆಲ್ ವಿ ಶುಡ್ ಕೀಪ್ ಇನ್ ಮೈಂಡ್, ಈ ಸೂಪರ್ ಪೊಸಿಷನ್ ಥಿಯರಮು ದಿಸ್ ಈಸ್ ಅಪ್ಲಿಕೇಬಲ್ ಓನ್ಲಿ ಫಾರ್ ದ ಲೀನಿಯರ್ ಸರ್ಕ್ಯೂಟ್ಸ್. ಲೀನಿಯರ್ ಸರ್ಕ್ಯೂಟ್ಸ್ಗಳಿಗೆ ಮಾತ್ರ ಸೂಪರ್ ಪೊಸಿಷನ್ ಥಿಯರಮ್ ಅಪ್ಲೈ ಆಗುತ್ತೆ. ಸೊ ಇದೊಂದು ಲೀನಿಯರ್ ಸರ್ಕ್ಯೂಟ್ ಅಂತ ನಾವು ಕನ್ಸಿಡರ್ ಮಾಡೋಣ. ಇಲ್ಲಿ ಒಂದು ಉದಾಹರಣೆ ತೊಗೊಂಡಿದ್ದೀವಿ. ಈ ಎಕ್ಸಾಂಪಲಲ್ಲಿ ಈ ಸೂಪರ್ ಪೊಸಿಷನ್ ಥಿಯರಮ್ ಡೆಫಿನಿಷನ್ ಏನು ಹೇಳುತ್ತಪ್ಪ ಅಂದರೆ, ಯಾವುದೇ ನೆಟ್ವರ್ಕ್ ಇರಲಿ, ಆ ನೆಟ್ವರ್ಕಲ್ಲಿ ಮೇ ಬಿ ವೋಲ್ಟೇಜ್ ಸೋರ್ಸ್ ಇರ್ಬೋದು ಅಥವಾ ಕರೆಂಟ್ ಸೋರ್ಸ್ ಇರ್ಬೋದು. ಬಿ ಇಟ್ ವೋಲ್ಟೇಜ್ ಸೋರ್ಸ್ ಆರ್ ಕರೆಂಟ್ ಸೋರ್ಸ್, ಇಟ್ ಕ್ಯಾನ್ ಬಿ ವೋಲ್ಟೇಜ್ ಸೋರ್ಸ್ ಆರ್ ಕರೆಂಟ್ ಸೋರ್ಸ್. ಈ ರೀತಿ ನಾವು ಎಕ್ಸಾಂಪಲಲ್ಲಿ ಎರಡೇ ಸೋರ್ಸ್ಗಳನ್ನು ತೊಗೊಂಡಿದ್ದೀವಿ. ಒಂದು ವೋಲ್ಟೇಜ್ ಸೋರ್ಸನ್ನು ತೊಗೊಂಡಿದ್ದೀವಿ, ಒಂದು ಕರೆಂಟ್ ಸೋರ್ಸನ್ನು ತೊಗೊಂಡಿದ್ದೀವಿ. ನಮ್ಮ ನೆಟ್ವರ್ಕ್ ಎಷ್ಟೇ ದೊಡ್ಡದಿರ್ಬೋದು, ಎಷ್ಟೇ ಸೋರ್ಸಸ್ ಇರ್ಬೋದು, ಒಂದು 4-5 ಕರೆಂಟ್ ಸೋರ್ಸಸ್ ಇರ್ಬೋದು, ಒಂದು 5-6 ಮಲ್ಟಿಪಲ್ ವೋಲ್ಟೇಜ್ ಸೋರ್ಸಸ್ ಇರ್ಬೋದು. ಬಿ ಇಟ್ ದೇರ್ ಮೇ ಬಿ ಮಲ್ಟಿಪಲ್ ಕರೆಂಟ್ ಸೋರ್ಸಸ್, ದೇರ್ ಮೇ ಬಿ ಮಲ್ಟಿಪಲ್ ವೋಲ್ಟೇಜ್ ಸೋರ್ಸಸ್. ಸೊ ಎಷ್ಟೇ ಸೋರ್ಸಸ್ ಇರಬಹುದು, ವಾಟ್ ವಿ ವಾಂಟ್ ಟು ಕ್ಯಾಲ್ಕುಲೇಟ್ ಅಟ್ ಎನಿ ಪಾಯಿಂಟ್ ಇನ್ ದ ನೆಟ್ವರ್ಕ್, ಯಾವುದೇ ಪಾಯಿಂಟಲ್ಲಿ ನಾವು ಇಲ್ಲಿ ಇರ್ಬೋದು, ಈ ಪಾಯಿಂಟಲ್ಲಿ ಇರ್ಬೋದು, ಈ ಪಾಯಿಂಟಲ್ಲಿ ಇರ್ಬೋದು, ಈ ಪಾಯಿಂಟಲ್ಲಿ ಇರ್ಬೋದು, ಅಟ್ ಎನಿ ಪಾಯಿಂಟ್ ಇನ್ ದ ನೆಟ್ವರ್ಕ್, ಎಷ್ಟೇ ದೊಡ್ಡ ನೆಟ್ವರ್ಕ್ ಇದ್ರೂ ಕೂಡ ಅಟ್ ಎನಿ ಪಾಯಿಂಟ್ ಇನ್ ದ ನೆಟ್ವರ್ಕ್ ಇಫ್ ವಿ ವಾಂಟ್ ಟು ಕ್ಯಾಲ್ಕುಲೇಟ್ ಐದರ್ ವೋಲ್ಟೇಜ್ ಆರ್ ಕರೆಂಟ್, ಯಾವುದೇ ಪಾಯಿಂಟಲ್ಲಿ ಸಿ ಅಟ್ ದ ಕರೆಂಟ್ ಆರ್ ದ ವೋಲ್ಟೇಜ್, ಕರೆಂಟ್ ಇರ್ಬೋದು ಅಥವಾ ವೋಲ್ಟೇಜ್ ಇರ್ಬೋದು, ಆಟ್ ಎನಿ ಪಾಯಿಂಟ್ ಇನ್ ದ ನೆಟ್ವರ್ಕ್, ಯಾವುದೇ ಪಾಯಿಂಟ್ ಇನ್ ದ ನೆಟ್ವರ್ಕ್, ಈ ಪಾಯಿಂಟಲ್ಲಿ ಇರ್ಬೋದು, ಈ ಪಾಯಿಂಟಲ್ಲಿ ಇರ್ಬೋದು, ಎಷ್ಟೇ ದೊಡ್ಡ ನೆಟ್ವರ್ಕ್ ಇದ್ರೂ ಕೂಡ ಅಟ್ ಎನಿ ಪಾಯಿಂಟ್ ಇನ್ ದ ನೆಟ್ವರ್ಕ್ ನಾವು ವೋಲ್ಟೇಜ್ ಬೇಕಾಗಿತ್ತು ಅಥವಾ ಕರೆಂಟ್ ಬೇಕಾಗಿತ್ತು ಅಂದರೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ, ಆ ವೋಲ್ಟೇಜ್ ಅಥವಾ ಕರೆಂಟನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಪ್ಪ ಅಂದರೆ, ಲೆಟ್ ಅಸ್ ಕನ್ಸಿಡರ್ ಈ ಪಾಯಿಂಟು ಐ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು, ಕರೆಂಟ್ ಐ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ. ಎಲ್ಲಿ ಈ 6 ಓಮ್ ರೆಸಿಸ್ಟರ್ ಇದೆಯಲ್ಲ, ಈ ಪಾಯಿಂಟಲ್ಲಿ ನಾವು ಕರೆಂಟ್ ಐ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ. ಹಾಗಾದರೆ ಏನು ಮಾಡ್ತೀವಿ, ಈ ಸೂಪರ್ ಪೊಸಿಷನ್ ಥಿಯರಮ್ ಅಪ್ಲೈ ಮಾಡಿ ಯಾವ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಪ್ಪ ಅಂದರೆ, ಈ ಸೋರ್ಸ್ ಏನಿದೆಯಲ್ಲ, ಈ ಸೋರ್ಸು ಈ ಕರೆಂಟ್ ಐಯಲ್ಲಿ ಎಷ್ಟು ಕೊಡ್ತು, ಈ ಸೋರ್ಸ್ಗೋಸ್ಕರ ಈ ಕರೆಂಟ್ ಐಯಲ್ಲಿ ಎಷ್ಟು ಬಂದಿದೆ, ಈ ಸೋರ್ಸು ಎಷ್ಟು ಕರೆಂಟ್ ಕೊಡ್ತಾ ಇದೆ, ಆಮೇಲೆ ಈ ಸೋರ್ಸು ಎಷ್ಟು ಕರೆಂಟ್ ಕೊಡ್ತಾ ಇದೆ ಅನ್ನೋದನ್ನು ನಾವು ಮೊದಲು ಕ್ಯಾಲ್ಕುಲೇಟ್ ಮಾಡಬೇಕು. ಪ್ರತಿಯೊಂದು ಸೋರ್ಸ್ಗಳು ಎಷ್ಟೆಷ್ಟು ಕಾಂಟ್ರಿಬ್ಯೂಷನ್ಸ್ ಮಾಡ್ತಾ ಇದ್ದಾವೆ, ಟೋಟಲ್ ಕರೆಂಟ್ ಐ ಇದು. ಈ ಕರೆಂಟ್ ಐ ಯಾವ ರೀತಿ ಇದೆಯಪ್ಪ ಅಂದರೆ, ಈ ಸೋರ್ಸ್ಗೋಸ್ಕರನೂ ಕರೆಂಟ್ ಐ ಬರ್ತಾ ಇದೆ, ಈ ಸೋರ್ಸಿಂದನೂ ಸ್ವಲ್ಪ ಕರೆಂಟ್ ಬರ್ತಾ ಇದೆ. ಈ ಸೋರ್ಸಿಂದ ದಿಸ್ ಇಸ್ ಅ ಕರೆಂಟ್ ಸೋರ್ಸ್, ಈ ಸೋರ್ಸಿಂದನೂ ಕರೆಂಟ್ ಇಲ್ಲಿ ಫ್ಲೋ ಆಗ್ತಾ ಇದೆ, ಈ 6 ಓಮ್ ರೆಜಿಸ್ಟರ್ಲಿ ಫ್ಲೋ ಆಗ್ತಾ ಇದೆ. ಆಮೇಲೆ ಈ ಸೋರ್ಸ್ಗೋಸ್ಕರನೂ ಕೂಡ ಇಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆ. ದೇರ್ ಇಸ್ ಅ ಕರೆಂಟ್ ಫ್ಲೋಯಿಂಗ್ ಡ್ಯೂ ಟು ದಿಸ್ ಸೋರ್ಸ್ ಆಸ್ ವೆಲ್ ಆಸ್ ದಿಸ್ ಸೋರ್ಸ್. ಎರಡೂ ಸೋರ್ಸ್ಗಳ ಇರೋದರಿಂದ ಕರೆಂಟ್ ಫ್ಲೋ ಆಗ್ತಾ ಇದೆ. ಇವನು ಸ್ವಲ್ಪ ಕರೆಂಟನ್ನು ಕೊಡ್ತಾ ಇದ್ದಾನೆ, ಇವನು ಸ್ವಲ್ಪ ಕರೆಂಟನ್ನು ಕೊಡ್ತಾ ಇದ್ದಾನೆ, ಇಬ್ಬರೂ ಕರೆಂಟನ್ನು ಕೊಡ್ತಾ ಇದ್ದಾರೆ. ಇಬ್ಬರೂ ಕೊಡೋ ಕರೆಂಟನ್ನು ಸೇರಿ ಟೋಟಲ್ ಕರೆಂಟ್ಗೆ ನಾವು ಏನಂತ ಕರಿತೀವಿ, ಐ ಅಂತ ಕರಿತೀವಿ. ಇವರಿಬ್ಬರೂ ಕೊಡೋ ಕರೆಂಟ್ಗೆ ನಾವು ಕರೆಂಟ್ ಐ ಅಂತ ಕರಿತೀವಿ. ಹೌದಾ? ನಾವು ಈ ಐ ಅನ್ನು ಕಂಡುಹಿಡಿಬೇಕಾಗಿತ್ತು ಅಂದರೆ ನಾವು ಏನು ಮಾಡಬೇಕು, ಸೂಪರ್ ಪೊಸಿಷನ್ ಥಿಯರಮಲ್ಲಿ ಇವನು ಎಷ್ಟು ಕೊಟ್ಟ, ಇವನ ಕಾಂಟ್ರಿಬ್ಯೂಷನ್ ಎಷ್ಟಿದೆ, ಈ ಸೋರ್ಸಿನ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಮೊದಲು ನೋಡ್ಕೋಬೇಕು. ಆಮೇಲೆ ಈ ಸೋರ್ಸಿನ ಕಾಂಟ್ರಿಬ್ಯೂಷನ್ ಎಷ್ಟಿದೆ ನೋಡಬೇಕು, ಇವನು ಎಷ್ಟು ಕರೆಂಟನ್ನು ಕೊಡ್ತಾ ಇದ್ದಾನೆ, ಅವ್ರು ಇಬ್ಬರೂ ಕೊಡೋ ಕರೆಂಟನ್ನು ನಾವು ಟೋಟಲ್ ಆಗಿ ಸೇರಿಸ್ಬೇಕು, ಸಮ್ಮನ್ನು ಮಾಡಬೇಕು, ಅವನ್ನ ಒಟ್ಟಿಗೆ ಸೇರಿಸ್ಬೇಕು. ಒಟ್ಟಿಗೆ ಸೇರಿಸಿದಾಗ ನಮಗೇನು ಸಿಗುತ್ತೆ, ಐ ಅಂತ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಇವನೇನು ಕೊಡ್ತಾ ಇದ್ದಾನೆ, ಲೆಟ್ ಅಸ್ ಸೇ I1 ಕೊಡ್ತಾ ಇದ್ದಾನೆ, ಇವನೇನು ಕೊಡ್ತಿದ್ದಾನೆ, I2 ಕೊಡ್ತಾ ಇದ್ದಾನೆ. ಸೊ ನಾವು ಏನು ಅನ್ಕೋಬೋದು, ಐ ಫಾರ್ಮುಲಾ ಏನಾಗ್ಬೋದು ಹಾಗಾದರೆ, ಟೋಟಲ್ ಐ ಕರೆಂಟ್, ಇಲ್ಲಿ ಫ್ಲೋ ಆಗ್ತಾ ಇರೋ ಕರೆಂಟ್ ಏನಾಗುತ್ತೆ, I1 + I2. ಇದೊಂದು ಜಸ್ಟ್ ಉದಾಹರಣೆ ಅಷ್ಟೇ. ಅಂದರೆ ಇವ್ ಕೊಡೋ ಕರೆಂಟು ಪ್ಲಸ್ ಇವನು ಕೊಡೋ ಕರೆಂಟು ಸೇರಿಸಿದಾಗ ನಮಗೆ ಒಟ್ಟಿಗೆ ಈ ಪಾಯಿಂಟಲ್ಲಿ ಕರೆಂಟ್ ಎಷ್ಟು ಫ್ಲೋ ಆಗ್ತಾ ಇದೆ ಅನ್ನೋದನ್ನು ಗೊತ್ತಾಗುತ್ತೆ. ಹಾಗಾದರೆ ಇವನ್ ಕೊಡೋ ಕರೆಂಟು ಹೆಂಗೆ ಕಂಡುಹಿಡಿಬೇಕು, ಈ ಸೋರ್ಸ್ ಕೊಡೋ ಕರೆಂಟು ಹೆಂಗೆ ಕಂಡುಹಿಡಿಬೇಕು ಅನ್ನೋದನ್ನು ನಾವು ನೋಡೋಣ. ಫಸ್ಟು ಏನು ಮಾಡಬೇಕು, ಎಷ್ಟು ಸೋರ್ಸ್ ಇದಾವಲ್ಲ ಆ ಎಲ್ಲ ಸೋರ್ಸ್ಗಳನ್ನು ನಾವು ಫಸ್ಟ್ ಅಬ್ಸರ್ವ್ ಮಾಡಬೇಕು. ಒಂದೊಂದು ಸೋರ್ಸ್ ಎಷ್ಟೆಷ್ಟು ಕೊಡ್ತಾ ಇದೆ ಅನ್ನೋದನ್ನು ನಾವು ಕಂಡುಹಿಡಿಬೇಕು.
ಫಸ್ಟ್ ಏನು ಮಾಡಬೇಕು, ವಿ ಹ್ಯಾವ್ ಟು ಸಿ ಫಸ್ಟ್ ಏನು ಮಾಡಬೇಕಪ್ಪ ಅಂದ್ರೆ ಎಷ್ಟೇ ಸೋರ್ಸಸ್ ಇರಲಿ, ಕಂಪ್ರೈಸಿಂಗ್ ಮಲ್ಟಿಪಲ್ ಸೋರ್ಸಸ್ ಇರಲಿ, ಸೊ ಇಂಡಿವಿಜುವಲ್ ಸೋರ್ಸ್ ಎಷ್ಟು ಕೊಡ್ತಾ ಇದೆ ಅನ್ನೋದನ್ನು ನೋಡಬೇಕು. ವಿ ಹ್ಯಾವ್ ಟು ಸಿ ದ ಕಾಂಟ್ರಿಬ್ಯೂಷನ್ ಆಫ್ ಈಚ್ ಇಂಡಿವಿಜುವಲ್ ಸೋರ್ಸ್. ಒಂದೊಂದು ಸೋರ್ಸ್ ಎಷ್ಟು ಕೊಡ್ತಾ ಇದೆ ಅನ್ನೋದನ್ನು ನೋಡಬೇಕು. ಸೊ ಫೈಂಡ್ ಔಟ್ contributions of individual sources by keeping one source active and remaining all deactive at a time. ಏನು ಹೇಳುತ್ತೆ ಈ ಪಾಯಿಂಟ್ ಅಂದರೆ, ನಾವು ಫಸ್ಟ್ ಏನು ಮಾಡಬೇಕಾಗಿದೆ, ಸೂಪರ್ ಪೊಸಿಷನ್ ಥಿಯರಮ್ ಯಾವ ರೀತಿ ಅಪ್ಲೈ ಮಾಡ್ತಿದ್ದೀವಿ, ಇಲ್ಲಿ ನಮಗೆ 3 ಆ್ಯಕ್ಷನ್ ಪ್ಲಾನ್ಸ್ ತೊಗೋಬೇಕು ನಾವು. ಸೂಪರ್ ಪೊಸಿಷನ್ ಏನು ಹೇಳುತ್ತೆ, ಫೈಂಡ್ ಔಟ್ ದ ಕಾಂಟ್ರಿಬ್ಯೂಷನ್ ಆಫ್ ಇಂಡಿವಿಜುವಲ್ ಸೋರ್ಸಸ್, ಅಂದರೆ ಇವನ್ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಕಂಡುಹಿಡಬೇಕು, ಇವನ್ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಕಂಡುಹಿಡಬೇಕು. ಅದು ಹೆಂಗೆ ಕಂಡುಹಿಡಿತೀವಿ, ಬೈ ಕೀಪಿಂಗ್ ಆಲ್ ಒನ್ ಸೋರ್ಸ್ ಆ್ಯಕ್ಟಿವ್. ಯಾವ ಸೋರ್ಸ್ ಇವನಿಗೋಸ್ಕರ ನಾನು ಎಷ್ಟು ಕಾಂಟ್ರಿಬ್ಯೂಷನ್ ಇದೆ ಅನ್ನೋದನ್ನು ಕಂಡುಹಿಡಬೇಕಾ, ಹಾಗಾದರೆ ಇವನು ಮಾತ್ರ ನಾನು ಆ್ಯಕ್ಟಿವ್ ಇರಬೇಕು, ಉಳಿದದ್ದು ಎಷ್ಟೇ ಸೋರ್ಸ್ ಇರಲಿ. ನಮ್ಮ ಎಕ್ಸಾಂಪಲ್ 2 ಸೋರ್ಸ್ ಇದ್ದಾವೆ, ಬಟ್ ದೇರ್ ಕ್ಯಾನ್ ಬಿ ಮೋರ್ ದೆನ್ 2 ಸೋರ್ಸಸ್. ಸೊ ಇವನ್ ಕಾಂಟ್ರಿಬ್ಯೂಷನ್ ನಾನು ಕಂಡುಹಿಡಬೇಕಾದ್ರೆ ಇವನನ್ನು ಡಿಆಕ್ಟಿವೇಟ್ ಮಾಡಬೇಕು, ಇವನ್ ಕಾಂಟ್ರಿಬ್ಯೂಷನನ್ನು ಕಂಡುಹಿಡಬೇಕಾದ್ರೆ ಇವನನ್ನು ಡಿಆಕ್ಟಿವೇಟ್ ಮಾಡಿಡಬೇಕು ನಾನು. ಸೊ find out the contributions of individual sources by keeping one source active and remaining all deactive. ಒಂದು ಸೋರ್ಸ್, ಯಾವ ಸೋರ್ಸ್ಗೋಸ್ಕರ ಕಾಂಟ್ರಿಬ್ಯೂಷನ್ನು, ಯಾವ ಸೋರ್ಸ್ಗೋಸ್ಕರ ಕರೆಂಟ್ ಫ್ಲೋ ಆಗ್ತಾ ಇದೆ ಅನ್ನೋದನ್ನು ನಾನು ಕಂಡುಹಿಡಬೇಕಾಗಿತ್ತು ಅಂದರೆ ಆ ಸೋರ್ಸ್ ಮಾತ್ರ ನಾನು ಆ್ಯಕ್ಟಿವ್ ಇಡಬೇಕು, ಉಳಿದಿದ್ದು ಎಲ್ಲ ರಿಮೈನಿಂಗ್ ಆಲ್ ಸೋರ್ಸಸ್ ಆರ್ ಟು ಬಿ ಕೆಫ್ಟ್ ಡಿಆಕ್ಟಿವ್. ಹೌದಾ? ಹಾಗಾದರೆ ಯಾವ ರೀತಿ ನಾವು ಸೋರ್ಸನ್ನು ಆ್ಯಕ್ಟಿವ್ ಇಡಬೇಕು, ಯಾವ ರೀತಿ ಸೋರ್ಸನ್ನು ಡಿಆಕ್ಟಿವ್ ಇಡಬೇಕು ಅನ್ನೋದನ್ನು ಇಲ್ಲಿ ನೆಕ್ಸ್ಟ್ ಪಾಯಿಂಟಲ್ಲಿ ನೋಡೋಣ. voltage sources are kept shorted and current sources are kept open. ಈಗ ಎರಡನೇ ಪಾಯಿಂಟ್ ಏನು ಹೇಳುತ್ತೆ, ನಾನು ಫಸ್ಟ್ ಈ ಎಕ್ಸಾಂಪಲಲ್ಲಿ ನಾನು ಇದು ವೋಲ್ಟೇಜ್ ಸೋರ್ಸು, ಇದು ಕರೆಂಟ್ ಸೋರ್ಸು. ದೇರ್ ಆರ್ ಓನ್ಲಿ 2 ಪಾಸಿಬಿಲಿಟೀಸ್ ಆಫ್ ಸೋರ್ಸಸ್. ಓಕೆ, ಒಂದು ವೋಲ್ಟೇಜ್ ಸೋರ್ಸ್ ಇರ್ಬೋದು, ಒಂದು ಕರೆಂಟ್ ಸೋರ್ಸ್ ಇರ್ಬೋದು. ಯಾವ ಸೋರ್ಸಿಂದ ನಾನು ಕಾಂಟ್ರಿಬ್ಯೂಷನ್, ಈ ಸೋರ್ಸ್ಗೋಸ್ಕರ ಇಲ್ಲಿ ಎಷ್ಟು ಕರೆಂಟ್ ಫ್ಲೋ ಆಗ್ತಾ ಇದೆ ಅನ್ನೋದನ್ನು ಕಂಡುಹಿಡಬೇಕಾಗಿತ್ತು ಅಂದರೆ ನಾನೇನು ಮಾಡ್ತೀನಿ, ಈ ಸೋರ್ಸನ್ನು ಆ್ಯಕ್ಟಿವ್ ಇಡ್ತೀನಿ, ಉಳಿದದ್ದೆಲ್ಲನೂ ಡಿಆಕ್ಟಿವ್ ಇಡ್ತೀನಿ. ಯಾವ ರೀತಿ ಡಿಆಕ್ಟಿವ್ ಇಡಬೇಕು, ವೋಲ್ಟೇಜ್ ಯಾವ್ಯಾವ ವೋಲ್ಟೇಜ್ ಸೋರ್ಸಸ್ ಇದ್ದಾವೆ ಅವನ್ನೆಲ್ಲನೂ ನಾನು ಶಾರ್ಟ್ ಸರ್ಕ್ಯೂಟ್ ಆಗಿಡಬೇಕು, ಯಾವ್ಯಾವ ಕರೆಂಟ್ ಸೋರ್ಸಸ್ ಇದ್ದಾವೆ ಅವನ್ನೆಲ್ಲನೂ ನಾನು ಓಪನ್ ಸರ್ಕ್ಯೂಟ್ ಆಗಿಡಬೇಕು. ಈಗ ಒಂದು ಉದಾಹರಣೆ ತೋರಿಸ್ತೀನಿ. ಈ ಸರ್ಕ್ಯೂಟಲ್ಲಿ ನಾನು ಇವನ್ಗೋಸ್ಕರ ನಾನು ಇಲ್ಲಿ ಐಯಲ್ಲಿ ಎಷ್ಟು ಬರ್ತಾ ಇದೆ, ಇವನ್ಗೋಸ್ಕರ ಕರೆಂಟ್ ಐಯಲ್ಲಿ ಎಷ್ಟು ಕರೆಂಟ್ ಫ್ಲೋ ಆಗ್ತಾ ಇದೆ ಅನ್ನೋದನ್ನು ಕಂಡುಹಿಡಬೇಕಾಗಿತ್ತು ಅಂದರೆ ನಾನು ಇವನು ಮಾತ್ರ ಆ್ಯಕ್ಟಿವ್ ಇಡಬೇಕು, ಇವನು ಡಿಆಕ್ಟಿವ್ ಇಡಬೇಕು. ಡಿಆಕ್ಟಿವೇಟ್ ಅಂದರೆ ಯಾವ ರೀತಿ ಇಡ್ತೀನಿ ನೋಡಿ, ಸರ್ಕ್ಯೂಟ್ ಹೆಂಗಾಗುತ್ತೆ, ಯಾವ ರೀತಿ ಸರ್ಕ್ಯೂಟ್ ಬರುತ್ತೆ ಅಂದರೆ ದಿಸ್ ಇಸ್ ಅ ಸರ್ಕ್ಯೂಟ್. ಅವನ್ನ ಆ್ಯಕ್ಟಿವ್ ಇಡಬೇಕು, ನಾನು 6 ವೋಲ್ಟ್ ಆ್ಯಕ್ಟಿವ್ ಇಡಬೇಕು. ದಿಸ್ ಈಸ್ 6 ಓಮ್ 3 ಓಮ್ ಆ್ಯಂಡ್ ಈ ಸೋರ್ಸನ್ನು ನಾನು ಓಪನ್ ಸರ್ಕ್ಯೂಟ್. ನೋಡ್ರಿ, ವೋಲ್ಟೇಜ್ ಸೋರ್ಸಸ್ ಆರ್ ಕೆಪ್ಟ್ ಶಾರ್ಟೆಡ್, ಕರೆಂಟ್ ಸೋರ್ಸಸ್ ಆರ್ ಕೆಪ್ಟ್ ಓಪನ್. ಇದು ಕರೆಂಟ್ ಸೋರ್ಸು, ಈ ಸೋರ್ಸನ್ನು ಓಪನ್ ಆಗಿಡಬೇಕು. ಸೊ ಇಟ್ ಈಸ್ ಕೆಪ್ಟ್ ಓಪನ್ ಸರ್ಕ್ಯೂಟ್ ಈ ರೀತಿ. ಸೊ ಇವಾಗ ನಾನು ಏನು ಮಾಡಬೇಕು, ಈ ಸರ್ಕ್ಯೂಟನ್ನು ಕನ್ಸಿಡರ್ ಮಾಡಬೇಕು. ಈ ಸರ್ಕ್ಯೂಟನ್ನು ಕನ್ಸಿಡರ್ ಮಾಡಿದಾಗ ಐ ವಿಲ್ ಗೆಟ್ I1. ದಿಸ್ I1 ಈಸ್ ಕರೆಂಟ್ ಫ್ಲೋಯಿಂಗ್ ಅಟ್ ದಿಸ್ ಪಾಯಿಂಟ್ ಡ್ಯೂ ಟು ಓನ್ಲಿ ದಿಸ್ ಸೋರ್ಸ್, ನಾಟ್ ಬಿಕಾಸ್ ಆಫ್ ದ ಸೋರ್ಸ್ ಹಿಯರ್, ಬಿಕಾಸ್ ದಿಸ್ ಸೋರ್ಸ್ ಇಸ್ ನಾಟ್ ಕಾಂಟ್ರಿಬ್ಯೂಟಿಂಗ್ ಎನಿಥಿಂಗ್. ನಾವು ಇವಾಗ ಏನು ಕಾಂಟ್ರಿಬ್ಯೂಟ್ ಮಾಡ್ತಾ ಇಲ್ಲ, ಇದು ಓಪನ್ ಸೋರ್ಸ್ ಆಗಿದೆ. ಈ ಕರೆಂಟ್ ಸೋರ್ಸ್ ಏನಿದೆಯಲ್ಲ, ಈ ವೋಲ್ಟೇಜ್ ಸೋರ್ಸ್ ಏನಿದೆಯಲ್ಲ, ಈ ವೋಲ್ಟೇಜ್ ಸೋರ್ಸ್ಗೋಸ್ಕರ ಎಷ್ಟು ಕರೆಂಟ್ ಫ್ಲೋ ಆಗ್ತಾ ಇದೆ ಅನ್ನೋದನ್ನು ನಾವು ಇಲ್ಲಿ ನೋಡಬಹುದು. ಈ ವೋಲ್ಟೇಜ್ ಸೋರ್ಸ್ಗೋಸ್ಕರ ಎಷ್ಟು ಕರೆಂಟ್ ಫ್ಲೋ ಆಗ್ತಾ ಇದೆ ಅನ್ನೋದನ್ನು ಹೆಂಗೆ ನೋಡ್ತೀವಿ, ಬೈ ಕೀಪಿಂಗ್ ದಿಸ್ ಸೋರ್ಸ್ ಡಿಆಕ್ಟಿವೇಟೆಡ್. ಸೊ ಇವಾಗ ನಮಗೆ ವಿಲ್ ಅಪ್ಲೈ ಸಮ್ ರೂಲ್, ಯಾವುದೋ KVL ಅಥವಾ KCL ಅಥವಾ ಕರೆಂಟ್ ಡಿವೈಡರ್ ರೂಲು, ಯಾವುದೋ ಒಂದು ರೂಲನ್ನು ಅಪ್ಲೈ ಮಾಡೋದು ಎಕ್ಸಾಂಪಲ್ಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು.
KVL ಅಥವಾ KCL ಯಾವುದೋ ಒಂದು ರೂಲನ್ನು ಅಪ್ಲೈ ಮಾಡಿಕೊಂಡು ಈ I1 ಅನ್ನು ಕಂಡುಹಿಡಿತೀನಿ. ಸೊ ಐ ಗೆಟ್ I1. ಸೊ ವಾಟ್ ಈಸ್ I1? I1 is current due to voltage source. ನೋಡಿ, just understand. I1 is current due to this source. ಇವನಿಗೋಸ್ಕರ ಇವನು ಕೊಡ್ತಾ ಇರೋ ಕರೆಂಟ್ ಮಾತ್ರ, ಇವನು ಕೊಡ್ತಾ ಇಲ್ಲ ಆ ಕರೆಂಟು, ಬಿಕಾಸ್ ಅದನ್ನು ಕನ್ಸಿಡರೇ ಮಾಡಿಲ್ಲ ನಾವು. ಸೊ ಇವನು ಕೊಡೋ ಕರೆಂಟು, ಈ ಸೋರ್ಸ್ ವೋಲ್ಟೇಜ್ ಸೋರ್ಸ್ ಕೊಡೋ ಕರೆಂಟ್ ಮಾತ್ರ ಅದು. ನೆಕ್ಸ್ಟು ಹಾಗಾದರೆ ಇನ್ನೊಂದು ಪಾಯಿಂಟ್ ಏನು ಹೇಳ್ತಾನೆ, ಇವನ್ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಈ ಪಾಯಿಂಟಲ್ಲಿ, ಇವ್ ಎಷ್ಟು ಕರೆಂಟ್ ಕೊಡಾಕತ್ತಾನ ಈ ಪಾಯಿಂಟಲ್ಲಿ. ದಿಸ್ ಸೋರ್ಸ್ ಇಸ್ ಗಿವಿಂಗ್ ಸಮ್ ಕರೆಂಟ್. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಆ ಕರೆಂಟನ್ನು ಯಾವ ರೀತಿ ಕಂಡು ಹಿಡಿಬೇಕು ನಾವು. ಹೌ ಟು ಫೈಂಡ್ ಔಟ್ ದ ಕಾಂಟ್ರಿಬ್ಯೂಷನ್ ಆಫ್ ದಿಸ್ ಸೋರ್ಸ್ ಅಟ್ ದಿಸ್ ಪಾಯಿಂಟ್. ಇವನ್ ಕಾಂಟ್ರಿಬ್ಯೂಷನ್ ಅನ್ನು ನಾವು ಕಂಡು ಹಿಡಬೇಕಾಗಿತ್ತು ಅಂದರೆ ವಿ ಹ್ಯಾವ್ ಟು ಕೀಪ್ ದಿಸ್ ಡಿಆಕ್ಟಿವೇಟೆಡ್ ನೌ. ಲೆಟ್ ಅಸ್ ಸಿ. ಇದನ್ನು ಡಿಆಕ್ಟಿವೇಟ್ ಮಾಡಬೇಕಾಗಿತ್ತು ಅಂದರೆ ನಾವು ಏನು ಮಾಡ್ತೀವಿ, ವೋಲ್ಟೇಜ್ ಸೋರ್ಸಸ್ ಆರ್ ಕೆಪ್ಟ್ ಶಾರ್ಟೆಡ್, ವೋಲ್ಟೇಜ್ ಸೋರ್ಸಸ್ ಆರ್ ಕೆಪ್ಟ್ ಶಾರ್ಟೆಡ್ ಆ್ಯಂಡ್ ಕರೆಂಟ್ ಸೋರ್ಸಸ್ ಆರ್ ಕೆಪ್ಟ್ ಓಪನ್. ಇದನ್ನು ನಾವು ಓಪನ್ ಆಗಿಟ್ಟಿದ್ದೀವಿ. ನಾವು ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಕಾಂಟ್ರಿಬ್ಯೂಷನ್ಸ್ ಆಫ್ ದಿಸ್ ಸೋರ್ಸ್. Then how to do that? We have to keep this active and we have to deactivate this. How do we do that? Since this is a voltage source, we short that. ಈ ರೀತಿ ನಾವು ಶಾರ್ಟ್ ಇಡಬೇಕು ಅದನ್ನು. This is 6 ohm, 3 ohm and see, this source is deactivated. How do we deactivate? We deactivate a voltage source are kept shorted. ಅಂದರೆ ವೋಲ್ಟೇಜ್ ಸೋರ್ಸಸನ್ನು ಶಾರ್ಟ್ ಮಾಡಿದೀವಿ ಅಂದರೆ ಈ ಸೋರ್ಸನ್ನು ಡಿಆಕ್ಟಿವೇಟ್ ಮಾಡ್ತಾ ಇದ್ದೀವಿ. ನೌ ವಿ ಗೆಟ್ I2 ಹಿಯರ್. ದೆನ್ ವಾಟ್ ಇಸ್ ದಿಸ್ I2? This I2 is the current because of this source. Current flowing at this point due to this source, not this source. This source is shorted. This is just acting like a normal wire. Normal conductor ಥರ ಕೆಲಸ ಮಾಡ್ತಾ ಇದೆ ಅಷ್ಟೇ. There is no voltage source here. So there is some current flowing I2 which is because of this source. We have to find out again. So current ಎಷ್ಟು ಫ್ಲೋ ಆಗ್ತಾ ಇದೆ, we have to find out I2 ವ್ಯಾಲ್ಯೂ ಯಾವ ರೀತಿ. ವಿಲ್ ಅಪ್ಲೈ ಕರೆಂಟ್ ಡಿವೈಡರ್ ರೂಲನ್ನು ಅಪ್ಲೈ ಮಾಡಿಕೊಂಡು I2 ವ್ಯಾಲ್ಯೂನ ಕಂಡು ಹಿಡಿತೀವಿ. ಕಂಡು ಹಿಡಿದಾದ್ಮೇಲೆ ಸೊ ಸಿ ವಾಟ್ ಇಸ್ I2? ಕರೆಂಟ್ ಡ್ಯೂ ಟು ಕರೆಂಟ್ ಸೋರ್ಸ್. See, this is a current source. This I2 is the current flowing at this point because of this source. Now what we understood, in this case we understood I1 is current flowing at this point due to this source and I2 is current flowing at this point due to this source. Now when both sources are active, ಎರಡು ಸೋರ್ಸ್ಗಳು ಒಟ್ಟಿಗೆ ಈ ನೆಟ್ವರ್ಕ್ ಅಲ್ಲಿ ಇದ್ದಾಗ then there is current I flowing. Then what is the value of I? Third point ಏನು ಹೇಳುತ್ತೆ, total current flowing is algebraic sum of individual sources. So I is total current. This current is total current when both sources are active. Here ನಮ್ಮ ಎಕ್ಸಾಂಪಲ್ ಅಲ್ಲಿ ನಾವು ಎರಡು ಸೋರ್ಸ್ಗಳನ್ನು ಮಾತ್ರ ತಗೊಂಡಿದ್ದೀವಿ. ಯು ಟೇಕ್ 10 sources, 15 sources, 5 sources, 4 sources, ಎಷ್ಟು ಸೋರ್ಸಸ್ ಇದಾವಲ್ಲ ಆ ಎಲ್ಲ ಸೋರ್ಸಸ್ಗೋಸ್ಕರ ಎಷ್ಟು ಕರೆಂಟ್ ಫ್ಲೋ ಆಗ್ತಾ ಇದೆ ಅನ್ನೋದನ್ನು ನಾವು ಹೆಂಗೆ ಕಂಡುಹಿಡಿತೀವಿ. ಪ್ರತಿಯೊಂದು ಸೋರ್ಸಸ್ಗಳನ್ನು ಇಂಡಿವಿಜುವಲ್ ಸೋರ್ಸಸ್ಗಳನ್ನು ತಗೋಬೇಕು. ಆ ಉಳಿದಿದ್ದು ರಿಮೈನಿಂಗ್ ಆಲ್ ದ ಸೋರ್ಸಸ್ ಆರ್ ಟು ಬಿ ಕೆಪ್ಟ್ ಡಿಆಕ್ಟಿವೇಟೆಡ್. ಸೊ ದಿಸ್ ಈಸ್ ಅ ಕರೆಂಟ್, total current when all the sources are active. Here in our example we have only 2 sources, so 2 sources are active. Now we have found out by taking this circuit and this circuit, ನಾವು ಏನು ಕಂಡುಹಿಡಿದೀವಿ, ಇವನ್ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಟು ಇಂಡಿವಿಜುವಲ್ ಆಗಿ ಕಂಡುಹಿಡಿದೀವಿ. ಇನ್ನು ಟೋಟಲ್ ಇವರಿಬ್ಬರು ಕಾಂಟ್ರಿಬ್ಯೂಷನ್ ಯಾವ ರೀತಿ ಕಂಡುಹಿಡಿತೀವಿ ಅಂದಾಗ ವಿ ಸೇ I is equal to, this is current I is equal to I1 plus I2.
ದಿಸ್ ಈಸ್ ದ ಸೂಪರ್ಪೋಸಿಷನ್ ಥಿಯರಮ್. ಸೊ ಏನು ಹೇಳುತ್ತೆ ನೋಡಿ, ಇನ್ ಎನಿ ಲೀನಿಯರ್ ಸರ್ಕ್ಯೂಟ್, ದಿಸ್ ಇಸ್ ಅ ಲೀನಿಯರ್ ಸರ್ಕ್ಯೂಟ್ containing any linear circuit containing multiple independent sources. This is independent source, this is independent source. Here ನಮ್ಮ ಎಕ್ಸಾಂಪಲ್ ನಾವು ಎರಡೇ ಸೋರ್ಸಸ್ ಅನ್ನು ತಗೊಂಡಿದ್ದೀವಿ. ಇಟ್ ಕ್ಯಾನ್ ಹ್ಯಾವ್ ಮಲ್ಟಿಪಲ್ ಸೋರ್ಸಸ್, ಮೋರ್ ದೆನ್ 2 sources. ದ ಕರೆಂಟ್ ಆರ್ ವೋಲ್ಟೇಜ್, ಆ ಕರೆಂಟ್ ವ್ಯಾಲ್ಯೂ ಇರ್ಬೋದು ಈ ಪಾಯಿಂಟಲ್ಲಿ, ಅಥವಾ ವೋಲ್ಟೇಜ್ ವ್ಯಾಲ್ಯೂ ಇರ್ಬೋದು. ಯಾವ ರೀತಿ ಕಂಡುಹಿಡಿತೀವಿ? ಸೊ ಕರೆಂಟ್ ಆರ್ ವೋಲ್ಟೇಜ್ ಎನಿ ಪಾಯಿಂಟ್, ನಾವು ಇದೇ ಪಾಯಿಂಟನ್ನು ತಗೋತಾ ಇದ್ದೀವಿ. ಇಟ್ ಇಸ್ ನಾಟ್ ನೆಸಸರಿ ದಟ್ ಅಟ್ ದಿಸ್ ಪಾಯಿಂಟ್ ಓನ್ಲಿ ಆಲ್ವೇಸ್ ವಿ ಕ್ಯಾನ್ ಫೈಂಡ್ ಔಟ್ ಕರೆಂಟ್ ಆರ್ ವೋಲ್ಟೇಜ್ ಅಟ್ ದಿಸ್ ಪಾಯಿಂಟ್. ವಿ ಕ್ಯಾನ್ ಫೈಂಡ್ ಔಟ್ ಕರೆಂಟ್ ಆರ್ ವೋಲ್ಟೇಜ್ ಅಟ್ ಎನಿ ಪಾಯಿಂಟ್ ಇನ್ ದ ನೆಟ್ವರ್ಕ್ ಇಫ್ ಯು ವಾಂಟ್ ಟು ಫೈಂಡ್ ಔಟ್. ಮೇ ಬಿ ಕ್ಯಾಲ್ಕುಲೇಟೆಡ್. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೋದು? ದ ಆಲ್ಜಿಬ್ರಿಕ್ ಸಮ್ ಆಫ್ ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್ಸ್, ಆಲ್ಜಿಬ್ರಿಕ್ ಸಮ್ ಆಫ್ ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್ಸ್, individual his contribution and individual his contributions. So we have to find out individually, this is individual contribution of this source and this is individual contribution of this source. We add them algebraically, we sum them, and the total current will be found out I. So this is called superposition theorem. This is how we find out the total current flowing at this point using superposition theorem. Hope you understood this concept. If you have any doubts regarding the superposition theorem, you can please comment ಮಾಡಿ. I'll try to respond to your questions. If you like this video, please like, share and subscribe. Thank you.